ಸಾವಿನ ದೇವತೆ ಯಮ ಅಯೋಧ್ಯೆಯ ಬಾಗಿಲಲ್ಲಿ ಭಯದಿಂದ ನಿಂತಿದ್ದಾನೆ. ಹೌದು, ನೀವು ಕೇಳುತ್ತಿರುವುದು ಸರಿ. ಸಾಕ್ಷಾತ್ ಮೃತ್ಯುವಿಗೂ ಒಂದು ನಗರದೊಳಗೆ ಹೋಗಲು ಭಯವಾಗುತ್ತಿದೆ. ಯಾಕೆ ಗೊತ್ತಾ? ಅಯೋಧ್ಯೆಯ ಬಾಗಿಲಲ್ಲಿ ಕಾಲಭೈರವನಂತೆ ಹನುಮಂತ ಕಾವಲು ನಿಂತಿದ್ದಾನೆ. ಪ್ರೀತಿಯಲ್ಲಿ ಬಿದ್ದ ಭಕ್ತ ತನ್ನ ಪ್ರಭುವಿನ ಸಾವನ್ನೇ ತಡೆದು ನಿಲ್ಲಿಸಬಲ್ಲನೆ. ಹನುಮಂತನಿಗೂ ಮತ್ತು ಶ್ರೀರಾಮನಿಗೂ ನಡುವೆ ನಡೆದ ಆ ಒಂದು ರಹಸ್ಯ ಲೀಲೆಯೇನು? ಸಾವನ್ನು ತಪ್ಪಿಸಲು ರಾಮ ಹೂಡಿದ ಆ ಒಂದು ತಂತ್ರ ಯಾವುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಕಥೆಯ ಅಂತ್ಯದಲ್ಲಿ ನೀವು ತಿಳಿಯಲಿದ್ದೀರಿ. ಮುಂದಿನ ಕಥೆಯನ್ನು ತಿಳಿಯುವ ಮೊದಲು ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಅಯೋಧ್ಯೆಯಲ್ಲಿ ಶ್ರೀರಾಮನ 11,000 ವರ್ಷಗಳ ಅದ್ಭುತ ಆಳ್ವಿಕೆ ಮುಗಿಯುವ ಸಮಯ ಬಂದಿತ್ತು. ಸೃಷ್ಟಿಯ ನೇಮದಂತೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬರೂ ಒಂದು ದಿನ ನಿರ್ಗಮಿಸಲೇಬೇಕು. ಶ್ರೀರಾಮನೂ ಕೂಡ ತನ್ನ ಅವತಾರವನ್ನು ಮುಗಿಸಿ ವೈಕುಂಠಕ್ಕೆ ಮರಳಬೇಕಿತ್ತು. ಆದರೆ ಹನುಮಂತನ ಇರುವಿಕೆಯೇ ಇಲ್ಲಿ ದೊಡ್ಡ ಅಡಚಣೆಯಾಗಿತ್ತು. ಹನುಮಂತನು ರಾಮನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದನೆಂದರೆ ರಾಮನನ್ನು ಮುಟ್ಟಲು ಅವನು ಯಮನನ್ನೂ ಬಿಡುತ್ತಿರಲಿಲ್ಲ. ಯಮದೇವನಿಗೆ ಅಯೋಧ್ಯೆಯನ್ನು ಪ್ರವೇಶಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ಹನುಮಂತನನ್ನು ಎದುರಿಸಿ ನಗರದೊಳಗೆ ಹೋಗುವುದು ಸಾಕ್ಷಾತ್ ದೇವತೆಗಳಿಗೂ ಅಸಾಧ್ಯವಾಗಿತ್ತು. ಆಗ ಶ್ರೀರಾಮನು ಒಂದು ಅದ್ಭುತ ಉಪಾಯವನ್ನು ಮಾಡಿದನು. ತನ್ನ ಭಕ್ತನಿಗೆ ಒಂದು ದೊಡ್ಡ ಜ್ಞಾನದ ಪಾಠವನ್ನು ಕಲಿಸಲು ನಿರ್ಧರಿಸಿದನು. ಅರಮನೆಯ ಆಸ್ಥಾನದಲ್ಲಿ ಕುಳಿತಿದ್ದಾಗ ರಾಮನು ತನ್ನ ಕೈಯಲ್ಲಿದ್ದ ದಿವ್ಯ ರಾಜಮುದ್ರೆಯ ಉಂಗುರವನ್ನು ಕೆಳಗೆ ಬೀಳಿಸಿದನು. ಆ ಉಂಗುರವು ನೆಲದ ಮೇಲಿದ್ದ ಒಂದು ಸಣ್ಣ ಬಿರುಕಿನೊಳಗೆ ಉರುಳಿ ಹೋಗಿ ಮಾಯವಾಯಿತು. ರಾಮನು ಹನುಮಂತನನ್ನು ಕರೆದು ಹೇಳಿದನು, ಹನುಮಂತ, ನನ್ನ ಪ್ರೀತಿಯ ಉಂಗುರ ಆ ಬಿರುಕಿನೊಳಗೆ ಬಿದ್ದು ಹೋಗಿದೆ. ಅದನ್ನು ನನಗಾಗಿ ಹುಡುಕಿಕೊಂಡು ಬರುತ್ತೀಯಾ? ಹನುಮಂತನಿಗೆ ರಾಮನ ಆಜ್ಞೆಯೇ ಶಾಸನ. ಅವನು ಕ್ಷಣವೂ ಯೋಚಿಸದೆ ತನ್ನ ಗಾತ್ರವನ್ನು ಒಂದು ಸಣ್ಣ ನೊಣದಷ್ಟು ಚಿಕ್ಕದಾಗಿಸಿಕೊಂಡು ಆ ಬಿರುಕಿನೊಳಗ ಪ್ರವೇಶಿಸಿದನು. ಆ ಬಿರುಕು ಅರಮನೆಯ ಅಡಿಪಾಯಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಅದು ಪಾತಾಳಲೋಕಕ್ಕೆ, ಅಂದರೆ ಸರ್ಪಗಳ ನಾಡಾದ ನಾಗಲೋಕಕ್ಕೆ ಹೋಗುವ ಒಂದು ಮಹಾದಾರಿಯಾಗಿತ್ತು. ಹನುಮಂತನು ಆಳವಾಗಿ ಸಾಗುತ್ತಾ ಹೋದನು. ಕೊನೆಗೆ ಅವನು ಸುಂದರವಾದ ನಾಗಲೋಕವನ್ನು ತಲುಪಿದನು. ಅಲ್ಲಿನ ಪ್ರತಿಯೊಂದು ಕಲ್ಲುಗಳೂ ರತ್ನಗಳಂತೆ ಹೊಳೆಯುತ್ತಿದ್ದವು. ಅಲ್ಲಿ ಅವನು ನಾಗರಾಜನಾದ ವಾಸುಕಿಯನ್ನು ಭೇಟಿಯಾದನು. ವಾಸುಕಿಯು ಅವನನ್ನು ನೋಡಿ ಮಂದಹಾಸ ಬೀರಿ ಹೇಳಿದನು, ಹನುಮಂತ, ನೀನು ಬಂದ ಉದ್ದೇಶ ನನಗೆ ಗೊತ್ತು. ಅಲ್ಲಿ ನೋಡು, ಆ ಬೆಟ್ಟದ ಬಳಿ ನಿನ್ನ ಉಂಗುರ ಸಿಗಬಹುದು. ಹನುಮಂತನಿಗೆ ಆ ಪ್ರದೇಶಕ್ಕೆ ಹೋದಾಗ ಅವನ ಕಣ್ಣುಗಳೇ ಅವನನ್ನು ನಂಬಲಿಲ್ಲ. ಅಲ್ಲಿ ಕಂಡದ್ದು ಕೇವಲ ಒಂದು ಉಂಗುರವಲ್ಲ, ಬದಲಿಗೆ ಉಂಗುರಗಳ ಒಂದು ದೊಡ್ಡ ಪರ್ವತವೇ ಇತ್ತು. ಅಸಂಖ್ಯಾತ ಚಿನ್ನದ ಉಂಗುರುಗಳು ಬೆಟ್ಟದಂತೆ ರಾಶಿ ಹಾಕಲ್ಪಟ್ಟಿದ್ದವು. ಹನುಮಂತನು ಗೊಂದಲಗೊಂಡಾಗಿ ಒಂದು ಉಂಗುರವನ್ನು ಎತ್ತಿ ನೋಡಿದನು. ಅದರಲ್ಲಿ ರಾಮ ಎಂದು ಕೆತ್ತಲಾಗಿತ್ತು. ಅದು ಅವನ ಪ್ರಭುವಿನ ಉಂಗುರವೇ ಆಗಿತ್ತು. ಅವನು ಇನ್ನೊಂದನ್ನು ಎತ್ತಿದನು. ಅದೂ ರಾಮನದ್ದೇ. ಬೆಟ್ಟದಲ್ಲಿದ್ದ ಪ್ರತಿಯೊಂದು ಉಂಗುರವೂ ರಾಮನದ್ದೇ ಆಗಿತ್ತು. ಇದು ಹೇಗೆ ಸಾಧ್ಯ? ನನ್ನ ರಾಮ ಈಗ ತಾನೇ ಉಂಗುರವನ್ನು ಬೀಳಿಸಿದನಲ್ಲವೇ ಎಂದು ಅವನು ವಾಸುಕಿಯನ್ನು ಕೇಳಿದನು. ಆಗ ನಾಗರಾಜ ವಾಸುಕಿಯು ಕಾಲಚಕ್ರದ ಮಹಾನ್ ರಹಸ್ಯವನ್ನು ಬಿಚ್ಚಿಟ್ಟನು. ಅವನು ಹೇಳಿದನು, ಹನುಮಂತ, ಈ ಪ್ರಪಂಚವು ಒಂದು ವೃತ್ತದಂತೆ ಸಾಗುತ್ತದೆ. ಪ್ರತಿ ಕಲ್ಪದಲ್ಲೂ ಶ್ರೀರಾಮನು ಅವತರಿಸುತ್ತಾನೆ, ಸೀತೆಯನ್ನು ರಕ್ಷಿಸುತ್ತಾನೆ ಮತ್ತು ಅಯೋಧ್ಯೆಯನ್ನು ಆಳುತ್ತಾನೆ. ಆದರೆ ಅವನ ಅವತಾರ ಮುಗಿಯುವ ಸಮಯ ಬಂದಾಗೆಲ್ಲ ಯಮನ ಪ್ರವೇಶಕ್ಕಾಗಿ ಹನುಮಂತನನ್ನು ದೂರ ಕಳುಹಿಸಲು ಅವನು ತನ್ನ ಉಂಗುರವನ್ನು ಇದೇ ರೀತಿ ಕೆಳಗೆ ಬೀಳಿಸುತ್ತಾನೆ. ಇಲ್ಲಿರುವ ಪ್ರತಿಯೊಂದು ಉಂಗುರವೂ ಹಿಂದಿನ ಕಾಲದ ರಾಮರ ಸಂಕೇತವಾಗಿದೆ. ಈ ಬೆಟ್ಟದ ಉಂಗುರಗಳ ಸಂಖ್ಯೆ ಎಷ್ಟು ದೊಡ್ಡದೋ ಅಷ್ಟು ಬಾರಿ ರಾಮ ಇಲ್ಲಿ ಬಂದಿದ್ದಾನೆ ಮತ್ತು ಹೋಗಿದ್ದಾನೆ. ಈ ಸತ್ಯವನ್ನು ಕೇಳಿದ ಹನುಮಂತನಿಗೆ ಒಂದು ಕ್ಷಣ ಕಾಲವೇ ಸ್ತಬ್ಧವಾದಂತಾಯಿತು. ಅವನಿಗೆ ಅರಿವಾಯಿತು, ರಾಮ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅವನು ಸಾರ್ವಕಾಲಿಕ ಸತ್ಯ. ಜನನ ಮತ್ತು ಮರಣಗಳು ಕಾಲಚಕ್ರದ ಅನಿವಾರ್ಯ ಭಾಗಗಳು. ರಾಮನು ಆ ಉಂಗುರವನ್ನು ಬೀಳಿಸಿದ್ದು ಅದನ್ನು ಪಡೆಯುವುದಕ್ಕಲ್ಲ, ಬದಲಿಗೆ ಹನುಮಂತನಿಗೆ ಬಾಂಧವ್ಯ ಮತ್ತು ಮೋಹದ ಆಚೆಗಳ ಸತ್ಯವನ್ನು ತೋರಿಸಲು. ತನ್ನ ಪ್ರಭು ಇಡೀ ವಿಶ್ವದ ಲಯಕರ್ತ ಎಂಬುದು ಅವನಿಗೆ ಅರ್ಥವಾಯಿತು. ಅವನು ಆ ಬೆಟ್ಟದಿಂದ ಒಂದು ಉಂಗುರವನ್ನು ತೆಗೆದುಕೊಳ್ಳದೆ ವಾಪಸ್ಸು ಬಂದನು. ಹನುಮಂತನು ಅಯೋಧ್ಯೆಗೆ ಮರಳಿದಾಗ ಅಲ್ಲಿ ಶ್ರೀರಾಮನು ಇರಲಿಲ್ಲ. ಅವನೀಗಾಗಲೇ ಸರಯೂ ನದಿಯ ಪವಿತ್ರ ನೀರಿನಲ್ಲಿ ಮುಳುಗಿ ತನ್ನ ದಿವ್ಯ ರೂಪವನ್ನು ಧರಿಸಿ ವೈಕುಂಠಕ್ಕೆ ತೆರಳಿದ್ದನು. ಆದರೆ ಹನುಮಂತನು ಅಳಲಿಲ್ಲ, ಅವನು ಶೋಕಿಸಲಿಲ್ಲ, ಏಕೆಂದರೆ ಅವನಿಗೀಗ ಸತ್ಯ ತಿಳಿದಿತ್ತು. ರಾಮನು ಹೋದರೂ ಅವನ ನಾಮ ಮತ್ತು ಕಥೆ ಈ ಜಗತ್ತಿನಲ್ಲಿ ಶಾಶ್ವತವಾಗಿರುತ್ತದೆ. ರಾಮನು ಹನುಮಂತನಿಗೆ ಒಂದು ಮಹಾನ್ ವರವನ್ನು ನೀಡಿದನು.
ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ರಾಮನ ಕಥೆ ಹೇಳಲ್ಪಡುತ್ತದೆಯೋ ಅಲ್ಲಿಯವರೆಗೆ ಹನುಮಂತನು ಚಿರಂಜೀವಿಯಾಗಿ ಇಲ್ಲೇ ನೆಲೆಸಿರುತ್ತಾನೆ. ಸ್ನೇಹಿತರೆ, ಈ ಕಥೆಯು ನಮಗೆ ಕಲಿಸುವ ಪಾಠವೇನೆಂದರೆ, ಸಾವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ, ಆದರೆ ಪ್ರೀತಿ ಮತ್ತು ಭಕ್ತಿ ಎಂಬುದು ಕಾಲವನ್ನು ಮೀರಿ ನಿಲ್ಲಬಲ್ಲದು. ನಾವು ಈ ಜಗತ್ತಿನ ಒಂದು ಸಣ್ಣ ಭಾಗವಷ್ಟೇ, ಆದರೆ ನಮ್ಮಲ್ಲಿರುವ ದೈವಿತ್ವವು ಶಾಶ್ವತವಾದದ್ದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ಮತ್ತು ನಮ್ಮ ಈ ಸನಾತನ ಸಂಸ್ಕೃತಿಯ ಅದ್ಭುತ ಕಥೆಗಳಿಗಾಗಿ ಚಂದಾದಾರರಾಗಿ. ಜೈ ಶ್ರೀರಾಮ್, ಜೈ ಹನುಮಾನ್.